ಎವ್ರಿವಾನ್, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವರು ನಿಮ್ಮ ಈ ಒಂದು ಪ್ರೀತಿ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ, ಏನು ಯೋಚಿಸ್ತಿದ್ದಾರೆ, ಮುಂದೆ ಈ ಒಂದು ಪ್ರೀತಿನ ಏನು ಮಾಡಬೇಕು ಅಂತ ಅವರು ಥಿಂಕ್ ಮಾಡ್ತಿದ್ದಾರೆ ಈ ಪ್ರೀತಿಯಲ್ಲಿ. ಓಕೆ, ಆ ಒಂದು ಟಾಪಿಕ್ ಆಗಿರುತ್ತೆ. ಇದು ಪ್ರತಿಯೊಬ್ಬರಿಗೂ ಅನ್ವಯ ಆಗುವಂಥದ್ದು. ಆಲ್ರೆಡಿ ಮ್ಯಾರಿಡ್ ಆಗಿರೋರು ಅಥವಾ ಸಿಂಗಲ್ ಇರೋರು ಅಥವಾ ಬ್ರೇಕಪ್ ಸಿಚುವೇಷನಲ್ಲಿರೋರು ಅಥವಾ ಸಪ್ರೇಷನಲ್ಲಿರೋರು, ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರೋರಿಗೂ ಕೂಡ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ಪರ್ಸ್ನಲ್ ಆಗಿ ರೀಡಿಂಗ್ ತೊಗೊಳ್ಬೇಕು ಅಂತ ಇದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಹಾಗೆ ನಾನು ಅಪ್ಲೋಡ್ ಮಾಡೋಂಥ ವಿಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳು ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನೀವು ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಆ ಒಂದು ಪರ್ಸನ್ನ ನಿಮ್ಮ ಮೈಂಡಲ್ಲಿ ನೆನಪಿಸ್ಕೊಳ್ಳಿ. ಅವರ ಫೋಟೋನ ಇದ್ದರೆ ನೋಡಿ, ಅಥವಾ ಅವ್ರ ಫೋಟೋ ಇಲ್ಲ ಅಂತಿದ್ರೆ ಅವ್ರ ಫೇಸನ್ನು ನೀವು ನೆನಪು ಮಾಡ್ಕೊಳ್ಳಿ. ಅವರ ಹೆಸರನ್ನು 3 ಬಾರಿ ಹೇಳ್ತಾ ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಈ ಒಂದು ರೀಡಿಂಗಿಗೆ ಯಾವುದೇ ರೀತಿಯಾದಂಥ ಜೆಂಡರ್ ಮ್ಯಾಟರ್ ಆಗಲ್ಲ. ಓಕೆ, ಇಲ್ಲಿ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಈ ಒಂದು ರೀಡಿಂಗ್ನ ನೋಡ್ಬೋದು. ನೀವು ನಿಮ್ಮ ಮೈಂಡಲ್ಲಿರುವಂತಹ ವ್ಯಕ್ತಿ ಈ ಒಂದು ಪ್ರೀತಿ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಈ ಒಂದು ಪ್ರೀತಿಯನ್ನು ಮುಂದೆ ಏನು ಮಾಡಬೇಕು ಅಂತ ಇದ್ದಾರೆ. ಪ್ಲೀಸ್ ಗೈಡ್ ಮೀ ಬಾಸ್. ಓಕೆ, 5 ಆಫ್ ಪೆಂಟಿಕಲ್, King of Cups, the Hanged Man, Queen of Cups. Okay, ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಏಸ್ ಆಫ್ ವ್ಯಾಂಡ್ಸ್ ಬಂದಿದೆ. ಇಲ್ಲಿ ತುಂಬಾ ಕಪ್ಸ್ ಕಾರ್ಡ್ಗಳು ಬಂದಿರೋದ್ರಿಂದ ಅವರು ಇವಾಗ ಒಂದು ಅಲೋನ್ ಫೀಲ್ ಮಾಡ್ತಿದ್ದಾರೆ. ಪ್ರೀತಿಯಿಂದ ನಿಮ್ಮಿಂದ ಯಾವಾಗ ಅವರು ದೂರ ಆದರೂ ಆ ಕ್ಷಣದಿಂದ ಅವರಿಗೆ ಅವ್ರ ಮೈಂಡಲ್ಲಿ ಬರ್ತಾ ಇದೆ, ನಾನು ಒಂಟಿ ಅಂತ ಹೇಳ್ಬಿಟ್ಟು ಅವ್ರ ಮೈಂಡಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಫ್ಯೂಚರಲ್ಲಿ ಅವರಿಗೆ ನಿಮ್ಮ ಈ ಒಂದು ಪ್ರೀತಿ ಬಗ್ಗೆ ಅವ್ರ ಮೈಂಡಲ್ಲಿ ಬರ್ತಾ ಇದೆ. ಫೈನಾನ್ಷಿಯಲ್ ಇಶ್ಯೂಸ್ ಕಾಣ್ತಿದೆ. ಈ ಒಂದು ರಿಲೇಷನ್ಶಿಪ್ಪನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಬೇಡವಾ, ಆ ಒಂದು ಗೊಂದಲ ಅವ್ರ ಮೈಂಡಲ್ಲಿ ಬರ್ತಾ ಇದೆ. ತುಂಬ ಈಗ ಅವ್ರ ಮೈಂಡಲ್ಲಿ ತುಂಬಾ ಯೋಚನೆಗಳು ಬರ್ತಾ ಇದೆ, ಥಿಂಕ್ ಮಾಡ್ತಿದ್ದಾರೆ ಈ ಪ್ರೀತಿ ಬಗ್ಗೆ. ಅವರಿಗೆ ಹಗಲು ರಾತ್ರಿ ತುಂಬಾ ಅವರಿಗೆ ಈ ಒಂದು ಪ್ರೀತಿ ಬಗ್ಗೆನೇ ಯೋಚನೆ ಆಗ್ತಾ ಇದೆ ಅಂತ ಹೇಳ್ಬೋದು. ಮನಸ್ಸಿದೆ ಅವರಿಗೆ ನಿಮ್ಮ ಪ್ರೀತಿನ ಮುಂದುವರಿಸಬೇಕು ಅಂತ ಹೇಳಿ, ಆದರೆ ಅದೇ ಕ್ಷಣದಲ್ಲಿ ಅವ್ರಿಗೆ ಗೊಂದಲನೂ ಆಗ್ತಾ ಇದೆ, ಏನು ಮಾಡಲಿ ಅಂತ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ಏನು ಹೇಳ್ತಿದೆ ನೋಡೋಣ.
ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ರೀಡಿಂಗ್ ನೋಡ್ತಾ ಇದ್ದೀರಾ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಅವರು ತುಂಬಾ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬಾ ಅರ್ಜೆಂಟಲ್ಲಿ ಅವರು ನಿಮ್ಮನ್ನು ಮೀಟ್ ಮಾಡಬೇಕು. ಏನೆಲ್ಲ ನಡೀತಾ ಇದೆ ಪ್ರೀತಿಯಲ್ಲಿ, ಅವ್ರಿಗೆ ಯಾರು ಏನೆಲ್ಲ ಮನಸ್ಸನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಅದೆಲ್ಲದನ್ನು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅವರು ತುಂಬಾ ಅರ್ಜೆಂಟಲ್ಲಿ ಇದ್ದಾರೆ. ಓಕೆ, ತುಂಬಾ ಟೆನ್ಷನ್ಸ್ ಕಾಣ್ತಿದೆ ಅವ್ರ ಮೈಂಡಲ್ಲಿ. ಪ್ರೀತಿಯಲ್ಲಿ ಆಗ್ತಿರೋ ಅಂಥ ಎಲ್ಲ ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು, ನಿಮಗೆ ಹೇಳಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ನಿನ್ನ ನೆನಪು ಕಾಡ್ತಾ ಇದೆ. ನೀ ನನಗೆ ಬೇಕು, ಐ ಮಿಸ್ ಯು. ಓಕೆ, ಈ ಒಂದು ಪ್ರೀತಿನ ಕಳ್ಕೊಳ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಆದರೆ ಪರಿಸ್ಥಿತಿ ಕಳ್ಕೊಳ್ಳೋ ಹಾಗೆ ಮಾಡ್ತಾ ಇದೆ. ಓಕೆ, ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಅಲ್ಲಿ ಹಾರ್ಟ್ ಶೇಪಲ್ಲಿ ಕಾಣಿಸ್ತಾ ಇರೋವಂಥದ್ದು. ನಿಮ್ಮ ಮೇಲೆ ಇವತ್ತಿಗೂ ಈ ಕ್ಷಣಕ್ಕೂ ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಇದೆ. ಆ ಪ್ರೀತಿ ಬಗ್ಗೆ ಅವರಿಗೆ ಯೋಚನೆ ಇದೆ, ಏನು ಮಾಡಬೇಕು ಅಂತ. ನೋಡಿ, ಗಮನಿಸಿ, ಇಲ್ಲಿ ಹಾರ್ಟ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಅದು ಮೂಡ್ ಬಂದಿದೆ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ನಿನ್ನ ಮೇಲಿನ ಪ್ರೀತಿ ಕಡಿಮೆ ಆಗಲ್ಲ. ಕೊನೆವರೆಗೂ ಬೇಕಿದ್ರೆ ನಿನಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತೀನಿ. ಆದರೆ ನಿನ್ನ ಜಾಗಕ್ಕೆ ಬೇರೆ ಯಾರನ್ನು ನಾನು ತಗೊಂಬರ್ಲಿಕ್ಕಾಗಲ್ಲ. ಇಲ್ಲಿ ಕೆಲವೊಬ್ಬರಿಗೆ ಫೈನಾನ್ಷಿಯಲ್ ಇಶ್ಯೂಸ್ ಕಾಣ್ತಾ ಇದೆ. ತುಂಬಾ ಸಾಲಗಳನ್ನು ಮಾಡ್ಕೊಂಡಿದ್ದಾರೆ. ಆ ಸಾಲಗಳನ್ನು ತೀರಿಸಬೇಕು. ಅವರು ಕೆರಿಯರ್ ವಿಷಯವಾಗಿ ಈಗ ಫೋಕಸ್ ಆಗಿದ್ದಾರೆ. ಅವರ ಮೈಂಡಲ್ಲಿ ಇವಾಗ ಪ್ರೀತಿ ಬಗ್ಗೆ ಯೋಚನೆಗಿಂತ ಅವರ ಕೆರಿಯರ್ ವಿಷಯವಾಗಿ ತುಂಬಾ ಯೋಚನೆಯಲ್ಲಿದೆ ಅವರಿಗೆ. ಅವರು ಫೈನಾನ್ಷಿಯಲ್ ಇಶ್ಯೂಸಿಂದ ಫಸ್ಟು ಹೊರಗೆ ಬರಬೇಕು. ಓಕೆ, ಎಸ್, ಫೈನಾನ್ಷಿಯಲ್ ಸಾಲ ಅವರಿಗೆ ತುಂಬಾ ಆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದಾರೆ. ಪ್ರೀತಿ ಅನ್ನೋದು ಅವರಿಗೀಗ ಮೈಂಡಲ್ಲಿ ಬರ್ತಾ ಇಲ್ಲ. ನಿಮ್ಮ ಯೋಚನೆಯೂ ಕೂಡ ಅವರು ಮಾಡ್ತಾ ಇಲ್ಲ. ನನ್ನ ಫೈನಾನ್ಷಿಯಲ್ ಇಶ್ಯೂಸ್ ಎಲ್ಲ ಸರಿಯಾದರೆ ಸಾಕು. ಅವ್ರ ಫೋಕಸ್ ಪೂರ್ತಿ ಅವ್ರ ಫೈನಾನ್ಷಿಯಲ್ ಮೇಲೇ ಇದೆ. ಓಕೆ, ತುಂಬ ಒಂಟಿತನನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಬ್ಬರಿಗೆ ಅಡ್ಡಗೋಡೆ ಮೇಲೆ ದೀಪ ಇಡೋದು ಅಂತ ಓಪನ್ ಆಗಿ ಅವರಿಗೆ ನಿಮ್ಮ ಮೇಲೆ ಇಷ್ಟ ಇದೆ ಅಂತ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಕೆಲವೊಬ್ಬರು ಸ್ವಭಾವನೇ ಆ ಥರ ಇದೆ. ನಿಮ್ಮ ಮೇಲಿರುವಂಥ ಪ್ರೀತಿನ ಅವರು ಹೇಳ್ಕೊಳ್ದೇ ಇರುವಂಥದ್ದು. ಪ್ರೀತಿ ಇದೆ, ನಿಮಗೂ ಅದು ಅರ್ಥ ಆಗಿದೆ, ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ಕೆಲವೊಂದು ಏನಾಗಿದೆ, ಸೈಲೆಂಟ್ ಪ್ರೀತಿಗಳು ನಡೀತಿದೆ ಅಂತ ಕಾಣಿಸ್ತಿದೆ. ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಗೊತ್ತು, ನಿಮಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂತ ಗೊತ್ತು. ಬಟ್ ಓಪನ್ ಅಪ್ ಆಗಿ ಇಬ್ಬರು ಬಾಯ್ಬಿಟ್ಟು ಹೇಳಲಿಲ್ಲ. ನಿಮಗೆ ಅರ್ಥ ಆಗಿರುವಂಥದ್ದು ಆ ಪ್ರೀತಿ ಇದೆ ಅಂತ ಹೇಳಿ. ತುಂಬ ಭಯ ಸ್ವಭಾವ, ಭಯ ಪಡುವಂಥದ್ದು, ಹೆದರುವಂಥದ್ದು, ನಾಚಿಕೆ ಸ್ವಭಾವ ಜಾಸ್ತಿ ಇದೆ. ಆ ಒಂದು ನಾಚಿಕೆಯಿಂದನೇ ನಿಮ್ಮ ಹತ್ರ ಹೇಳ್ಕೊಳ್ದೇನೆ ಅವ್ರ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ಪ್ರೀತಿನ ಅಂತ ಕಾಣಿಸ್ತಾ ಇದೆ. ಕೆಲವೊಬ್ರದ್ದು ಇಲ್ಲಿ ಫ್ರೆಂಡ್ಶಿಪ್ ಕಾಣಿಸ್ತಾ ಇದೆ. ಫ್ರೆಂಡ್ಶಿಪ್ಪಿಂದ ಇಲ್ಲಿ ಪ್ರೀತಿ ಅನ್ನೋದು ಕಾಣಿಸ್ತಾ ಇದೆ. ಫ್ರೆಂಡ್ಶಿಪ್ ಎಲ್ಲ ಹಾಳಾಗ್ಬಿಡತ್ತೋ ಅಂತ ಹೇಳಿ ಪ್ರೀತಿ ಹೇಳ್ದೇನೆ ಅವರು ಮುಚ್ಚಿಟ್ಕೊಳ್ತಿರುವಂಥದ್ದು ಕಾಣಿಸ್ತಾ ಇದೆ. ತುಂಬ ವರ್ಷಗಳ ಪ್ರೀತಿ, ಕೆಲವು ತಿಂಗಳ ಪ್ರೀತಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೊತೆ ಕಳೆದಂಥ ಕ್ಷಣಗಳು ಮತ್ತೆ ಅವರಿಗೆ ನಿಮ್ಮ ಹತ್ರ ಬರೋ ಹಾಗೆ ಮಾಡ್ತಾ ಇದೆ.
ಯಾಕೆ ಹೇಳಿದರೆ ಈ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ನೆನಪುಗಳು ಅವರಿಗೆ ತುಂಬಾ ಕಾಡ್ತಾ ಇದೆ. ಅವರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಆ ನೆನಪುಗಳನ್ನು. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಹತ್ರ ಹೇಳಿರೋವಂಥದ್ದು ಕಾಣಿಸ್ತಾ ಇದೆ, ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿದೆ, ನಾನಿರ್ತೀನಿ, ನೀನು ನನ್ನ ಬಗ್ಗೆ ಯೋಚನೆ ಮಾಡೋದು ಬೇಡ, ಮುಂದೆ ನನ್ನ ಲೈಫ್ ಹೇಗೆ ಅನ್ನೋದು ನನಗೆ ಗೊತ್ತಿದೆ ಅನ್ನೋವಂಥದ್ದು ಕೆಲವೊಂದು ಮಾತುಗಳು, ಹರ್ಟ್ ಆಗೋ ಹಾಗೆ ಮಾತುಗಳು ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಆಗಿದೆ ಅಂತ ಕಾಣಿಸ್ತಾ ಇದೆ. ಟೋಟಲ್ ಕನ್ಫ್ಯೂಷನ್ಸ್ ಕಾಣಿಸ್ತಾ ಇದೆ. ಪ್ರೀತಿ ವಿಷಯದಲ್ಲಿ ಏನು ಮಾಡಬೇಕು, ಕೆಲವೊಬ್ರು ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇದ್ದಾರೆ ಅವರಿಗೆ. ಕೆಲವೊಬ್ರು ಹೇಳ್ತಿದ್ದಾರೆ ನೀವು ತುಂಬ ಒಳ್ಳೆಯವರು ಅಂತ ಹೇಳಿ. ಅವರಿಗದು ಗೊಂದಲ ಆಗ್ತಾ ಇದೆ, ಯಾರ ಮಾತನ್ನು ಕೇಳಬೇಕು. ನಿಮ್ಮ ಬಗ್ಗೆ ಇಲ್ಲಿ ತುಂಬಾ ಕೆಟ್ಟದಾಗಿ ಪೋರ್ಟ್ರೇ ಮಾಡ್ತಿರೋವಂಥದ್ದು ಅವ್ರ ಮೈಂಡಲ್ಲಿ ಬೇರೆಯೊಬ್ಬರು. ಸೊ ಅದನ್ನು ನಂಬೇಕಾ ಬೇಡವಾ ಅವ್ರ ಮೈಂಡಲ್ಲಿ ನಡೀತಾ ಇದೆ. ಫೈನಲಿ ಅವ್ರ ಮೈಂಡಲ್ಲಿ ಬರ್ತಾ ಇರೋವಂಥದ್ದು ಆದಷ್ಟು ಬೇಗ ಒಂದಾಗಬೇಕು. ಓಕೆ, ಇಲ್ಲಿ ಕೆಲವೊಬ್ಬರು ಫೈನಾನ್ಷಿಯಲಿ ನಿಮ್ಮ ಪರ್ಸನಿಗೆ ಸಹಾಯ ಮಾಡಿದ್ದೀರಾ, ಅಥವಾ ನೀವಾಗಿ ಅವ್ರ ಹತ್ರ ಸಹಾಯನ ತಗೊಂಡಿರುವಂಥದ್ದು ಫೈನಾನ್ಷಿಯಲಿ ಆಗಿ. ಒಂಟಿತನದಿಂದ ಇಲ್ಲಿ ಸಿಂಗಲ್ ತುಂಬಾ ಸಿಂಗಲ್ ಅನ್ನೋವಂಥ ವರ್ಡ್ ಕಾಣಿಸ್ತಾ ಇದೆ. ಅಥವಾ ಅವ್ರು ನಿಮಗೆ ಹೇಳಿರುವಂಥದ್ದು ನಾನು ಸಿಂಗಲ್ ಆಗೇ ಇರ್ತೀನಿ ಲೈಫ್ ಲಾಂಗ್ ಅಂತ ಹೇಳಿರುವಂಥದ್ದು. ಸಮಥಿಂಗ್ ಇಲ್ಲೇನೋ ಸಿಂಗಲ್ ಅಂತ ಹೇಳಿ ಕಾಣಿಸ್ತಾ ಇದೆ. ಇಲ್ಲಿ ಲೆಟರ್ಗಳಂತ ಇದ್ದರೆ T, V, P, M, B, A, N, G, K, H, E ಲೆಟರ್. ಓಕೆ, ಈ ಒಂದು ಲೆಟರ್ನ ಪ್ರೆಸೆನ್ಸ್ ಇದೆ ಇಲ್ಲಿ. ಇಲ್ಲಿ ಕೆಲವೊಬ್ರದ್ದು ಟ್ರಯಾಂಗಲ್ ಪ್ರೀತಿ ಇದೆ. ಯಾರಿಗೆ ಕಮಿಟ್ಮೆಂಟ್ ಕೊಡಬೇಕು ಅಂತ ಅವ್ರು ತುಂಬ ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ಮೂವರು ತುಂಬಾ ಪ್ರೀತಿ ಮಾಡ್ತಾ ಇದ್ದೀರಾ. ಒಬ್ಬ ಪರ್ಸನ್, ಓಕೆ ಯಾ, ಇಲ್ಲಿ ಟ್ರಯಾಂಗಲ್ ಪ್ರೀತಿ ಕರೆಕ್ಟಾಗಿ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಮೂರು ಜನಕ್ಕೂ ಪ್ರೀತಿ ಇದೆ, ಬಟ್ ಇಲ್ಲಿ ಯಾರನ್ನ ಬಿಟ್ಕೊಡ್ಬೇಕು, ಯಾರ ಜೊತೆ ಕಮಿಟ್ಮೆಂಟ್ ಮಾಡಬೇಕು, ಲೈಫ್ ಲಾಂಗ್ ನಾನು ಯಾರ ಜೊತೆಗಿರಬೇಕು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮೂರು ಜನನೂ ಡಿವೈಡ್ ಆಗಿರುವಂಥದ್ದು. ಕೆಲವೊಬ್ಬರು ಟ್ರಯಾಂಗಲ್ ಲವಲ್ಲಿ ಒಬ್ಬರನ್ನ ತುಂಬಾ ಹಚ್ಕೊಂಡು ಅವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ಪನ್ನು ಹ್ಯಾಪಿಯಾಗಿ ಲೀಡ್ ಮಾಡ್ತಾ ಇರೋವಂಥದ್ದು. ಒಬ್ಬರು ಇಲ್ಲಿ ನಿಮ್ಮಿಬ್ಬರಿಂದ ದೂರ ಆಗಿರುವಂಥದ್ದು. ಅಂದರೆ ಟ್ರಯಾಂಗಲ್ ಲವಲ್ಲಿ ಯಾ ಓಕೆ, ನೀವಿಬ್ಬರು ಚೆನ್ನಾಗಿರಿ, ನಾನೇ ಸಪ್ರೇಟ್ ಆಗಿರ್ತೀನಿ ಅಂತ ನಿಮಗೆ ಅವ್ರ ಮೇಲೆ ಮನಸ್ಸಿರುವಂಥದ್ದು. ಒಂದು ತ್ಯಾಗ ಮಾಡುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ಪ್ರೀತಿಯಲ್ಲಿ. ಓಕೆ, ಫೈನಾನ್ಷಿಯಲ್ ತುಂಬಾ ಎನರ್ಜಿ ಬರ್ತಾ ಇದೆ. ಫೈನಾನ್ಷಿಯಲ್ ತುಂಬಾ ಲೋ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ನನಗೆ ಇಲ್ಲಿ ವಾಯ್ಸ್ ಕೇಳ್ತಿರ್ಬೋದು ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಇಲ್ಲಿ ಹೊರಗಡೆ ಜೋರು ಮಳೆ ಬರ್ತಾ ಇದೆ. ಸೊ ಯಾ, ಸ್ವಲ್ಪ ಜೋರಾಗೆ ಮಾತಾಡ್ತೀನಿ. ಯಾ, ಇಲ್ಲಿ ನೆಕ್ಸ್ಟ್ ಇನ್ ಫ್ಯೂಚರ್ 1 ಮಂತಲ್ಲಿ ನಾನು ನಿನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ನೀನು ರೆಡಿ ಇದೆಯಾ ನನ್ನ ಜೊತೆ ಮಾತಾಡಲಿಕ್ಕೆ ಅಂತ ಕೇಳ್ತಾ ಇದ್ದಾರೆ. ಕೆಲವೊಬ್ಬರಿಗೆ 2 ಮಂತ್ ಆಗಬಹುದು, ಇನ್ನು ಕೆಲವೊಬ್ಬರಿಗೆ 1 ವರ್ಷಗಳು ತಗೊಳ್ಬಹುದು.
ನೀನಾಗೆ ಕಾಂಟ್ಯಾಕ್ಟ್ ಮಾಡ್ತೀಯ ಅಂತ ನಾನಿಲ್ಲಿ ಅಂದ್ಕೊಂಡಿದ್ದೆ, ಬಟ್ ನೀನಾಗೆ ನನ್ನ ಹತ್ರ ನೀನು ಬರ್ತಾ ಇಲ್ಲ. ಸೊ ನಾನೇ ನಿನ್ನ ಹತ್ರ ಬರ್ತೀನಿ, ನೀನು ನನ್ನ ಜೊತೆ ಮಾತಾಡ್ತೀಯಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆ ಓಕೆ, ಇದಕ್ಕೆ ಏಂಜಲ್ ಅವರು ಏನು ಹೇಳ್ತಿದ್ದಾರೆ, ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತೇಳಿ ನೋಡೋಣ. ಪ್ಲೀಸ್ ಗೈಡ್ ಮೀ. ಈ ಒಂದು ಪ್ರೀತಿಗೆ ಇನ್ವೈಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಗೈಡ್ ಮೀ. ನನ್ನ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್ಗೋಸ್ಕರ ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದಾರೆ ಅವ್ರಿಗೆ ಏನು ಗೈಡ್ ಮಾಡ್ತಾರೆ, ಪ್ಲೀಸ್ ಗೈಡ್. ಓಕೆ, ನೋ ನೀಡ್ ಟು ವರಿ. ಕಂಗ್ರ್ಯಾಚುಲೇಷನ್. ನೀವು ಇಲ್ಲಿ ವರಿ ಮಾಡ್ಕೊಂಬಿಡಿ, ಪ್ರೀತಿ ಬಗ್ಗೆ ತುಂಬಾ ಥಿಂಕ್ ಮಾಡಿಬಿಡಿ. ನೀವೆಷ್ಟು ಯೋಚನೆ ಮಾಡ್ತೀರಾ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಟೆನ್ಷನ್ ಮಾಡ್ಕೊಂಬಿಡಿ, ಎಲ್ಲ ಬಿಟ್ಬಿಡಿ. ನೀವು ಯಾರು ದೇವ್ರನ್ನ ನಂಬ್ತೀರಾ ದೇವ್ರ ಮೇಲೆ ಬಿಟ್ಬಿಡಿ. ನೀವೆಷ್ಟು ಟೆನ್ಷನ್ ಮಾಡ್ಕೊಳ್ತೀರಾ, ಎಸ್ ನೋಡಿ, ಆಸ್ಕ್ ಯುವರ್ ಏಂಜಲ್. ಯಾರು ನೀವು ಯಾವ ದೇವ್ರನ್ನ ನಂಬ್ತೀರಾ, ಏಂಜಲ್ಸ್ನ ನಂಬ್ತೀರಾ, ಏಂಜಲ್ಸ್ಗೆ ಬಿಡಿ. ನೀವಾಗೆ ತುಂಬ ಟೆನ್ಷನ್ ತಗೊಂಡು ಈ ಒಂದು ಪ್ರೀತಿ ವಿಷಯವಾಗಿ ವರಿ ಮಾಡ್ಕೊಳ್ತಾ ನಿಮ್ಮ ಲೈಫನ್ನ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಇಲ್ಲಿ ತುಂಬ ಜನ ನಿಮ್ಮ ಒಂದು ಪರ್ಸ್ನಲ್ ಲೈಫನ್ನು ಮರೆತು ಪ್ರೀತಿ ವಿಷಯವಾಗಿ ತುಂಬ ಯೋಚನೆ ಮಾಡ್ಕೊಳ್ತಾ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಎಲ್ಲ ದೇವರಿಚ್ಛೆಯಂತೆ ಆಗುತ್ತೆ. ನಿಮ್ಮ ಪ್ರೀತಿ ಏನಾಗಬೇಕು ಅನ್ನೋದು ನೀವು ತುಂಬ ಯೋಚನೆ ಮಾಡಬೇಡಿ. ರಿಕವರಿ ಸ್ವಲ್ಪ ಇಲ್ಲಿ ನಿಮ್ಮ ಹೆಲ್ತ್ ಏನಾದರೂ ಇಶ್ಯೂಸ್ ಆಗಿದರೆ ರಿಕವರಿ ಮಾಡ್ಕೊಳ್ಳಿ. ಸ್ವಲ್ಪ ಗಮನ ಇರಲಿ ನಿಮ್ಮ ಹೆಲ್ತ್ ಮೇಲೆ. ಡೆಫಿನೆಟ್ಲಿ ನಿಮ್ಮ ರಿಲೇಶನ್ಶಿಪ್ ಸರಿಯಾಗುತ್ತೆ. ನೀವೆಷ್ಟು ಯೋಚನೆ ಮಾಡ್ತೀರಾ ಅಷ್ಟೇ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇನ್ನೂ ಪ್ರಾಬ್ಲಮ್ಸ್ಗಳಾಗುವಂಥ ಚಾನ್ಸಸ್ ಇದೆ. ಇಲ್ಲಿ ಬಿಟ್ಬಿಡಿ. ನಿಮಗೆ ಯಾವ ದೇವ್ರಿಗೆ ಇಷ್ಟ ಇದೆ ಅದ್ರ ಮೇಲೆ ನಿಮ್ಮೆಲ್ಲ ಪ್ರಾಬ್ಲಮ್ಸ್ನೂ ಆ ಒಂದು ನಿಮ್ಮ ಇಷ್ಟ ದೇವ್ರ ಮೇಲೆ ಕೊಡ್ತಾ ಈ ಒಂದು ಪ್ರಾಬ್ಲಮ್ನ ನೀವು ಜಾಸ್ತಿ ಥಿಂಕ್ ಮಾಡಬೇಡಿ ಏನಾಗುತ್ತೆ ಅಂಥೇಳಿ. ಇದರಿಂದ ಆದಷ್ಟು ಈ ಒಂದು ಟೆನ್ಷನಿಂದ ಹೊರಗೆ ಬರಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.